ಒಂದು ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಹರಿದಾಡ್ತಾ ಇದೆ. ಇದು ನನಗೂ ಸಹ ಒಂದು 2-3 ದಿನ ಹಿಂದೆನೇ ಸಿಕ್ಕಿತ್ತು. ಕೆಲವು ಕೆಲಸದ ಒತ್ತಡದಿಂದ ಇದ್ರ ಬಗ್ಗೆ ಮಾತಾಡೋಕ್ಕಾಗಿರಲಿಲ್ಲ. ಈ ಲೆಟರ್ ಏನು ಮುಖ್ಯಮಂತ್ರಿಗಳಿಗೆ ಬರೆದಿದ್ದಾರೆ ಅದು ನಮ್ಮ ವಲಯ ಸಮಾಜದ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರು ಮತ್ತು ಸಿದ್ದಯ್ಯ IAS ಇವರಿಬ್ಬರು ಸೇರಿ ಒಂದು ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಬರೆದಿದ್ದಾರೆ. ಸಾಕಷ್ಟು ವಿಚಾರಗಳ ಬಗ್ಗೆ ಇದರಲ್ಲಿ ಪ್ರಸ್ತಾವನೆ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಆತಂಕ ಹುಟ್ಟಿಸಂತ ರೀತಿಯಲ್ಲಿ ಕೆಲವು ಪ್ರಸ್ತಾವನೆ ಆಗಿದೆ, ಪರ್ಟಿಕ್ಯುಲರ್ಲಿ ಮಾದಿಗ ಸಮಾಜಕ್ಕೆ. ಇದರಲ್ಲಿ ಮೊದಲು ಒಂದು ವಿಚಾರ ನನಗೆ ಗಮನಕ್ಕೆ ಸೆಳೆದಿದೆ. ಅದೇನಂತ ಅಂದ್ರೆ ಇಂಟರ್ನಲ್ ರಿಸರ್ವೇಶನ್, ಒಳ ಮೀಸಲಾತಿ ಅಂದ್ರೆ ಏನು? ಈ ಪ್ರೆಸೆಂಟ್ ಈ ದಿನದಲ್ಲಿ ಯಾವ ಸಮಾಜದವರು ಅಥವಾ ಯಾವ ಜಾತಿಯ ಗುಂಪಿನವರು ಜಾಸ್ತಿ ಸೌಕರ್ಯಗಳನ್ನು ಪಡ್ಕೊಂಡಿದ್ದಾರೆ ಅವರು ಒಂದು ಹೆಜ್ಜೆ ಹಿಂದೆ ಹೋಗಿ ಯಾರಿಗೆ ಸಿಕ್ಕಿಲ್ಲ ಅವರು ಮುಂದೆ ಬಂದು ತಗೊಳ್ಳಿ. ಇಬ್ರು ಸರಿಸಮಾನರಾದ್ಮೇಲೆ ಅದು ಬೇರೆ ಪ್ಯಾರಾಮೀಟರ್ಸ್ನಲ್ಲಿ ಮುಂದಕ್ಕೆ ಹೋಗುತ್ತೆ ಅನ್ನೋದು ಒಳ ಮೀಸಲಾತಿ. ಒಳ ಮೀಸಲಾತಿ ಅನ್ನೋದು ಯಾರು ರೆಪ್ರೆಸೆಂಟೇಷನ್ ಇಲ್ಲ ಅವ್ರಿಗೆ ಫಸ್ಟ್ ರೆಪ್ರೆಸೆಂಟೇಷನ್ ಕೊಡಿ ಅಂತ. ಇದರಲ್ಲಿ ಇದನ್ನ ಧಾರವಾಡದಲ್ಲಿದ್ದಾಗಲೂ ಸಹ ಈ ವಿಚಾರ ನನಗೆ ಅಲ್ಲಿದ್ದಂಥ ಕೆಲವು ವಿದ್ಯಾರ್ಥಿಗಳು ಹಂಚ್ಕೊಂಡಿದ್ರು. ಏನಾಗ್ತದೆ, ಒಂದು ಯೂನಿವರ್ಸಿಟಿನಲ್ಲಿ ಫಿಸಿಕ್ಸ್ ಡಿಪಾರ್ಟ್ಮೆಂಟ್, ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್, ನಾನಾ ಡಿಪಾರ್ಟ್ಮೆಂಟ್ಗಳಿರೋಂಥ ಕಡೆ ನೇಮಕಾತಿಗಳಿಗೆ ಕಾಲ್ ಆದಾಗ ಸಹಜವಾಗಿ ಒಂದು ಪೋಸ್ಟ್ ಇದ್ರೆ ಅದು ಫಸ್ಟ್ ಮಾದಿಗ ಗುಂಪು ಬರುತ್ತೆ. 2 ಪೋಸ್ಟ್ ಇದ್ರೆ ವಲಯ ಗುಂಪು ಜಾಯಿನ್ ಆಗುತ್ತೆ. 3 ಇದ್ರೆ ಬೋವಿನ ಅಂಬಾಣಿಗಳು ಅಲೆಮಾರಿ ಇಕ್ವೇಷನ್ಸ್ ಸರ್ಕಾರ ಮಾಡೋಂಥ ಒಂದು ರೂಲ್ಸ್ ಹಂಗೆ ಹಂಚಿಕೆ ಹಾಕೊಂಡು ಹೋಗುತ್ತೆ. ಮಾದಿಗರಿಗೆ ಒಂದು ಪೋಸ್ಟ್ ಇರುವಂಥದ್ದು ಫಿಸಿಕ್ಸ್ ಡಿಪಾರ್ಟ್ಮೆಂಟ್ ಒಂದೇ ಒಂದು ಪೋಸ್ಟ್ ಇದೆ, ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ ಒಂದೇ ಒಂದು ಪೋಸ್ಟ್ ಇದೆ. ಅದು ಕೊಟ್ಟರೆ ತಪ್ಪೇನಿದೆ? ಅದು ಕೊಟ್ಟರೆ ತಪ್ಪೇನಿದೆ ಅಂತ ನನ್ನ ಪ್ರಶ್ನೆ. ಈ ಸರ್ಕಾರಕ್ಕೆ, ಅದರಲ್ಲೂ ಮುಖ್ಯಮಂತ್ರಿಗಳಿಗೆ, ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಕೂಡ ಈ ವಿಚಾರನ ಗಮನಿಸಬೇಕು. ಯಾಕೆ ಅಂತಂದ್ರೆ ನೀವು ಓವರ್ ಆಲ್ ತಗೊಂಡು ಅಂತಂದ್ರೆ ನಾನು 2 ಎಕ್ಸಾಂಪಲ್ ಕೊಟ್ಟಿದ್ದೆ ಜನರಿಗೆ ಅರ್ಥ ಆಗುವಂಥ ರೀತಿಯಲ್ಲಿ. ಒಂದು ಚಾಮರಾಜನಗರದ ಪೊಲೀಸ್ ಸ್ಟೇಷನ್ನಲ್ಲಿ ಪರಿಶಿಷ್ಟ ಜಾತಿ ಒಳಗಡೆ ಎಷ್ಟು ಜನ ಯಾವ್ಯಾವ ಗುಂಪಿಗೆ ಸೇರಿರೋರು ಅನ್ನೋದು ಒಂದು ಮಾಹಿತಿ ಹಂಚಿಕೊಂಡಿದ್ದೆ. ಹಿಂದೆಲ್ಲ ತಾವೆಲ್ಲ ನೋಡಬಹುದು ಆ ವಿಡಿಯೋನ. ಒಂದು ಪೊಲೀಸ್ ಸ್ಟೇಷನ್ನಲ್ಲಿ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂತವರು 14 ಜನ ಇದ್ದಾರೆ. ಎಷ್ಟು? 14 ಜನ. ಅದರಲ್ಲಿ 13 ಜನ ವಲಯ ಸಮಾಜದವರಿದ್ದಾರೆ, ಒಬ್ಬರೇ ಒಬ್ಬರು ಮಾದಿಗ ಸಮಾಜದವರಿದ್ದಾರೆ. ಹಾಗೆ ಪಾಂಡವಪುರದೊಂದು ಮಾಹಿತಿ ಹಂಚಿಕೊಂಡಿದ್ದೆ. ಅಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ 7 ಜನರಲ್ಲಿ 6 ಜನ ವಲಯ ಸಮಾಜದವರಿದ್ದಾರೆ. ಒಬ್ರು ಬೋವಿನ ಅಂಬಾಣಿ ಗ್ರೂಪರು ಒಬ್ಬರಿದ್ದಾರೆ, ಒಬ್ರು ಮಾದಿಗರಿಲ್ಲ. ನೀವು ಈಗ ಒಳ ಮೀಸಲಾತಿ ಕೊಡ್ತಾ ಇರೋಂಥದ್ದು ಈ ಏನು 14ರಲ್ಲಿ 13 ಒಂದು ಇದೆಯಲ್ಲ, ಅದನ್ನ 14 ಮಾಡಕ್ಕೆ ಕೊಡ್ತಾ ಇರೋಂಥದ್ದು ಒಳ ಮೀಸಲಾತಿ. ಅದಾದ ಮೇಲೆ ನೆಕ್ಸ್ಟ್ ಬೇರೆ ಈ ಕಮಿಷನ್ ಏನಾಗಿದೆಯಲ್ಲ, ಒಂದು ಕಮಿಷನ್ ರಚನೆ ಮಾಡಿದಾರಲ್ಲ, ಸಮಯಕ್ಕೆ ತಕ್ಕಂಗೆ ಏನೇನು ಡಾಟಾ ಬರುತ್ತೆ ಅದನ್ನ ನೋಡಿ ಮಾಡುತ್ತಾರೆ. ಆಗ ಈ ಬೇರೆಯವರು ಯಾರು ಈಗೆಲ್ಲ ಸಮ ಆಯಿತು, ನಮ್ಗಿಂತ ಮಾದಿಗ ಸಮಾಜದವ್ರು ಮುಂದೆ ಹೋಗ್ಬಾರ್ದು, ಈಗೆಲ್ಲ ಸರಿಯಾಗಿ ಹೋಗ್ಬೇಕು ಅನ್ನೋದು ನ್ಯಾಯ. ಒಂದೊಂದು ಜಾಗದಲ್ಲಿ 14 ಕಡೆ 13 ಹೊಂದಿರುವಾಗ ಈಗ ಆ ರೋಸ್ಟರ್ ಸಿಸ್ಟಮ್ ನಲ್ಲಿ ಫಸ್ಟ್ ಪ್ರಯಾರಿಟಿ ಮಾದಿಗರು ಕೊಟ್ಟರೆ ತಾನು ಈಕ್ವಲ್ ಆಗದದು. ಈಗಲೂ ಕೊಟ್ಟಿಲ್ಲ ಅಂದ್ರೆ ಇನ್ನೊಂದು 50 ವರ್ಷಕ್ಕೆ ಮುಂದಕ್ಕೆ ಹೋಗೋದು ಈಕ್ವಲ್ ಆಗದದು. ಇನ್ನು 50 ವರ್ಷ ವಲಯ ಸಮಾಜದವರು, ಮಾದಿಗರು, ಬೋವಿಲ ಅಂಬಾಣಿಗಳು ಸೌಕರ್ಯಗಳಲ್ಲಿ ಎಲ್ಲರೂ ಸರಿಸಮಾನವಾಗಿ ಬರುವಂಥದ್ದು ಇನ್ನೊಂದು 50 ವರ್ಷ ಆಗಬೇಕಾ? ಇದು ಕಾನೂನು ಬಾಹಿರ ವಿಚಾರ ಪ್ರಸ್ತಾವನೆ
ನಾನು ಚಿತ್ರದುರ್ಗದಲ್ಲೂ ಈ ಮಾತು ಕೇಳಿದ್ದೆ, ತುಮಕೂರಿನಲ್ಲೂ ಮಾತು ಕೇಳಿದ್ದೆ, ಅಂಡ್ ಧಾರವಾಡದಲ್ಲೂ ಕೂಡ ಈ ಮಾತು ಕೇಳಿದ್ದೆ. ಇದೊಂದು ಹೊಸ ಥಿಯರಿ ಶುರು ಮಾಡಿದೆ, ಬಟ್ ಅದು ಕಾನೂನು ಬಾಹಿರ, ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ಗೂ ಕೂಡ ಅದು ವಿರುದ್ಧವಾದಂಥ ಅದು ಕ್ರಮ. ಇನ್ನು ಎರಡನೇದು ಹೊಸ ಸುದ್ದಿ ಸ್ಟಾರ್ಟ್ ಆಗ್ತದೆ ಈಗ. ಹೈಕೋರ್ಟ್ನಲ್ಲಿ PIL ಇದೆ, ಹೊಸ ನೇಮಕಾತಿಗಳನ್ನ 17% ಅಲ್ಲಿ ಮಾಡ್ಕೊಳ್ಳಂಗಿಲ್ಲ ಅನ್ನೋಂಥದ್ದು ಹೈಕೋರ್ಟ್ ಅಬ್ಸರ್ವೇಷನ್ ಮಾಡಿತ್ತು. ಅಡ್ವೊಕೇಟ್ ಜನರಲ್ ಅದರಲ್ಲಿ ಸಾಕಷ್ಟು ಪ್ರೋಸೆಸ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಮ್ಯಾನ್ ಫೋರ್ಸ್ ಇರೋದಿಲ್ಲ ಸರ್ಕಾರಿ ವ್ಯವಸ್ಥೆನ ನಡೆಸ್ಕೊಂಡು ಹೋಗ್ಲಿಕ್ಕೆ. ಹಾಗಾಗಿ ಅದೆಲ್ಲ ಆಗಿರೋದು ಕೋರ್ಟ್ ಯಾವ್ದಾಗಿದೆ ಅದೆಲ್ಲ ಕಂಟಿನ್ಯೂ ಆಗಲಿ, ಸಬ್ಜೆಕ್ಟ್ ಟು ದ ಔಟ್ಕಮ್ ಆಫ್ ದ ರಿಟ್ ಪಿಟಿಷನ್ಸ್ ವಿಚ್ ಆರ್ ಪೆಂಡಿಂಗ್ ಬಿಫೋರ್ ದ ಆನರಬಲ್ ಹೈಕೋರ್ಟ್ ಅಂತ ಹೇಳಿದೆ. ಇದ್ರ ಮಧ್ಯದಲ್ಲಿ ಹೊಸ ಥಿಯರಿ ಏನು, ಹೊಸ ಒಂದು ವಿಚಾರ ಪ್ರಸ್ತಾವನೆ ಆಗ್ತದೆ ಅಂತ ಅಂದ್ರೆ, ಒಳ ಮೀಸಲಾತಿನೇ ಈ ಕೋರ್ಟ್ಗಳಲ್ಲಿ ತೀರ್ಮಾನ ಆಗತ್ತಂತ ಹಿಂದೆ ಇತ್ತಲ್ಲ 15%, ಅದಕ್ಕೆ ಇಳಿಸಿ ಕೋರ್ಟ್ನಲ್ಲಿ ಒಳ ಮೀಸಲಾತಿ 17% ಎಲ್ಲ ತೀರ್ಮಾನ ಆದ್ಮೇಲೆ ಮತ್ತೆ ಏನು 665 ಅಂತ 25/8/2025 ಸರ್ಕಾರದ ಆದೇಶ ಇತ್ತು, ಅದರ ಮೇಲೆ ಜಾರಿ ಮಾಡಿ ಅಂತ. ಎಷ್ಟು ನೋವಾಗುತ್ತೆ, ಬೇಸರ ಆಗುತ್ತೆ ನಮಗೆ ಅಂತ ಅಂದ್ರೆ, ಸಮಾಜದಲ್ಲಿ ನಾವೇನಾದ್ರು ಮಾತಾಡಿದ್ರೆ ಜಾತಿ ಉಳಿ ಅಂತ ಮಾತಾಡ್ತಾ ಇದ್ದೀವಿ, ಗುಂಪುಗಳನ್ನ ಎತ್ಕಟ್ಟಂತ ಮಾತಾಡ್ತಾ ಇದ್ದೀವಿ ಅಂತ. ಅರೆ ಒಬ್ಬರಾದ್ರೂ ಮಾದಿಗ ಸಮಾಜ ಅಲ್ಲದೆ ಇತರ ಸಮಾಜದ ಪರಿಶಿಷ್ಟ ಜಾತಿನ 15%ಗೆ ಇಳಿಸ್ಬೇಕ? ಸದಾಶಿವ ಆಯೋಗನ ಇತ್ತಲ್ಲ 15%ಗೆ, ಅದನ್ನು ಜಾರಿ ಮಾಡಿ. ಕಾನೂನು ಏನು ಅಡಚಣೆ ಆಗುತ್ತೆ? ಏನು ಅಡಚಣೆ ಆಗುತ್ತೆ? AKADA ಈ ಮಾದೇವಪ್ಪನವ್ರು ಹೇಳಿದ್ರಲ್ಲ, ಅದನ್ನ ಬೇರ್ಪಡಿಸ್ಬೇಕು, ಅದು ಬೇರ್ಪಡಿಸದೆ ಒಳ ಮೀಸಲಾತಿ ಜಾರಿ ಮಾಡಕ್ ಆಗಲ್ಲ ಅಂತ ಹೇಳಿದ್ರು. ಆದ್ರೂ ಸಹ 4,74,950 ಜನ AKADA ಅಂತಲೇ ಉಳ್ಕೊಂಡ್ರು. ಸದಾಶಿವ ಆಯೋಗದಲ್ಲಿ ಉಳ್ಕೊಂಡಿದ್ರು, ಅವ್ರಿಗೂ 1% ಅಲ್ಲೂ ಕೊಟ್ಟಿದ್ರು. ಜಾರಿ ಮಾಡ್ಬೋದಲ್ಲ ಅದನ್ನ? ನೀವು 17% ರೆಡ್ಯೂಸ್ ಟು 15% ಒಳ ಮೀಸಲಾತಿಗೆ. ಹೈಕೋರ್ಟ್ ನಲ್ಲಿ 17%ಗೆ ಸಮಸ್ಯೆ ಆಗ್ತಾ ಇದೆ. ನೀವೇನು 665 ಕೊಟ್ಟಿದ್ದೀರಿ, ಅಥವಾ ಅದನ್ನೇ ಯಥಾವತ್ತಾಗಿ 18% ಇಳಿಸಿ. 665 ತರ ಅಂದ್ರೆ 665 ಅಲ್ಲ, ಅದು 17 ಹೋಗುತ್ತೆ. ನಾನು ಹೇಳ್ತಾರೆ ಆ ರೇಷಿಯೋನಲ್ಲಿ 15%ಗೆ ಮಾಡಿಫೈ ಮಾಡಿ. ಯಾಕೆ ಬೇಡ ಅಂತಾರೆ? ಅಥವಾ 15% ನಿಮಗೆ ಡಾಟಾ ಬೇಕು ಅಂತಂದ್ರೆ ಜಸ್ಟಿಸ್ ಎ ಸದಾಶಿವ ಕಮಿಷನ್ ವರದಿ ಇದ್ದೇ ಇದೆ. ಕಾಂಗ್ರೆಸ್ ಅವರು ನೀವು ಒಪ್ಕೊಂಡಿದ್ದೀರಿ, ಒಪ್ಕೊಂಡು ಸೆಂಟ್ರಲ್ಗೆ ಶಿಫಾರಸು ಮಾಡಿದ್ರಿ. ನಾವು ವಿ ಅರ್ಜ್ ದ ಸೆಂಟ್ರಲ್ ಗವರ್ಮೆಂಟ್ ಟು ಇಂಪ್ಲಿಮೆಂಟ್ ದಿಸ್ ಸೊ ದಟ್ ವಿ ಕ್ಯಾನ್ ಇಂಪ್ಲಿಮೆಂಟ್ ಇನ್ ದ ಸ್ಟೇಟ್ ಅಂತ ಹೇಳಿದ್ದೀರಾ ನಿಮ್ಮ ಪ್ರಣಾಳಿಕೆಯಲ್ಲಿ. ಅದು ಮಾಡ್ಬೋದು. ಅದು ಬೇಡವಾ? 17% ಶಿಫ್ಟ್ ಮಾಡಿ 665 15ಕ್ಕೆ. ಈ ತರ ಮಾದಿಗ ಸಮಾಜಕ್ಕೆ 35 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿರಂತೆ ಬಡ ಸಮಾಜಕ್ಕೆ ಒಳ್ಳೆಯದಾದಂತ ರೀತಿಯಲ್ಲಿ ಒಬ್ಬ ರಾಜಕಾರಣಿ ಒಲೆಯ ಸಮಾಜದವರಾಗ್ಬೋದು, ಇದರಾಗ್ಬೋದು, ಮಾತೇ ಇಲ್ವಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಏನ್ ನಾವೆಲ್ಲರೂ ಮಾತಾಡಿದ್ರೆ ಹೊಡಿತಾ ಇದ್ದೀವಿ, ಸಮಾಜದ ಗುಂಪು ಕಟ್ತಾ ಇದ್ದೀವಿ ಅಂತ. ನೀವು ಯಾರು ನನಗೆ ಕೇಳ್ತಿರಲ್ಲ ಪ್ರಶ್ನೆಗಳನ್ನ. ನಿಮ್ಮ ಸಮಾಜದ ರಾಜಕೀಯ ನಾಯಕರುಗಳು ನಿಮ್ಮ ಸಮಾಜದ ಸ್ವಾಮೀಜಿ ಕೇಳಿ, ಸ್ವಾಮೀಜಿ ಅವ್ರ ಪರ ಒಂದು ಧ್ವನಿ ಎತ್ತಿ, ರಾಜಕಾರಣಿಗಳೇ ದಯವಿಟ್ಟು ಮಾದಿಗ ಸಮಾಜ ಪರ ಒಂದು ಧ್ವನಿ ಎತ್ತಿ ಅಂತ. ಆಗ ತಾನೆ ಅದೇನು ಅಣ್ಣ ತಮ್ಮ ನಾವೆಲ್ಲ ಇಲ್ಲಿವರೆಗೆ ಇದ್ದಿದ್ದು ಒಂದೇ ಪರಿಶಿಷ್ಟ ಜಾತಿ ಅಂದ್ರೆ ಒಂದು ಗುಂಪು ಅನ್ನೋದಕ್ಕೆ ಅರ್ಥ ಬರೋಂಥದ್ದು. ಯಾರು ಆ ವಿಚಾರ ಮಾತಾಡೋದಿಲ್ಲ. ಇನ್ನು ಮುಖ್ಯಮಂತ್ರಿಗಳಂತೂ ಗೊತ್ತಿಲ್ಲ. ನಾವು ಅವ್ರನ್ನ ಭೇಟಿ ಮಾಡಿದಾಗ ಹೇಳಿದ್ರು, ಹೆಂಗೆ ಜಾರಿ ಮಾಡಕ್ಕೆ ಬರ್ತದೆ 17%, ಅದಕ್ಕೆ ಸ್ಟೇಬಲ್ ಇಲ್ವಾ ಅಂತ ಹೇಳಿದ್ರು. ಕರೆಕ್ಟ್ ನೀವು ಹೇಳಿತ್ತು. ಆದ್ರೆ ನಿಮ್ಗೆ ಒಂದು ಲೀಗಲಿ ಒಂದು ಪ್ರಾಬ್ಲಮ್ ಇತ್ತು. ಯಾಕಂದ್ರೆ ಸರ್ಕಾರ 17% ಅಸೆಂಬ್ಲಿನಲ್ಲಿ ಪಾಸ್ ಮಾಡಿ ಗವರ್ನರ್ ಥ್ರೂ ಅದು ಅಪ್ರೂವ್ ಆಗಿತ್ತು. ಹಾಗಾಗಿ ನೀವು ತಿರ್ಗಿ 15ಕ್ಕೆ ಹೋಗಕ್ಕೆ ಆಗ್ತಿರ್ಲಿಲ್ಲ, 17ಕ್ಕೆ ಮಾಡಿದ್ರೆ ಕಾನೂನಾತ್ಮಕವಾಗಿ ಸರಿ ತಪ್ಪು ಅನ್ನೋದ್ರಿಂದ ಆ ದಿನ ಮಾಡಲೇಬೇಕು. ಹೈಕೋರ್ಟ್ ಸ್ಟೇ ಮಾಡಿದೆ ಅನ್ನೋಂಥದ್ದು ನಿಮ್ಮ ವಾದ ಏನಿದೆ ಅದನ್ನೇ ಉದಾಹರಣೆಗೆ ತಗೊಂಡು 15ಕ್ಕೆ ಇಳಿಸಿ ಈ 665 ಅನ್ನೋಂಥದ್ದನ್ನ 17 ಬದಲು 15ಕ್ಕೆ ಹಾಕ್ಬೋದು. ಅದೇ ಪರ್ಸೆಂಟೇಜ್ ಕೆಳಗಿಳಿಸೋದಕ್ಕೆ ತೊಂದರೆ ಏನಿದೆ? ಅದಕ್ಕೆ ಒಳ ಮೀಸಲಾತಿಯಾಗಿ ರದ್ದಾಗಬೇಕು.
ಹಿಂದೆ ವ್ಯವಸ್ಥೆನೇ ಯಾಕೆ ಈಗ ಬರಬೇಕು? ಹಿಂದೆ ವ್ಯವಸ್ಥೆ ಅಂತ ಅದೇ ಹೇಳ್ತಲ್ಲ, ಚಾಮರಾಜನಗರ ಪೊಲೀಸ್ ಸ್ಟೇಷನ್ ನಲ್ಲಿ 14 ಜನದಲ್ಲಿ 13 ಜನ ವಲಯ ಸಮಾಜದವರು, ಒಂದು ಮಾದಿಗ. ಅದೇ ತಡಪಡ್ಬೇಕಾ? ಇನ್ನುವೆ ಒಳ ಮೀಸಲಾತಿ ಜಾರಿ ಆಗತ್ತೆ ಅಂತ ಅದೇ ರೇಷನ್ ಹೋಗ್ಬೇಕಾ? ಅಥವಾ ಹೇಳಿದ್ನಲ್ಲ ಪಾಂಡುಪುರದಲ್ಲಿ 7 ಜನದಲ್ಲಿ 6 ಜನ ವಲಯ ಸಮಾಜದವರು, ಒಬ್ರು ಇತರರು ಮಾದಿಗರು, ಒಬ್ರು ಇಲ್ಲ ಅಂತ, ಹಂಗೆ ಮುಂದೆ ಹೋಗ್ಬೇಕಾ? ಒಂದ್ ಸ್ವಲ್ಪ ಮಾನವೀಯ ಮೌಲ್ಯಗಳ ಆಧಾರಿತ ಮಾತುಗಳನ್ನಾಡಿ. ಎಲ್ಲರಿಗೂ ಒಳ್ಳೇದಾಗುತ್ತೆ, ಎಲ್ಲರೂ ಒಗ್ಗಟ್ಟಲ್ಲಿರ್ತೀವಿ, ಎಲ್ಲರೂ ಒಗ್ಗಟ್ಟಾಗಿ ಮುಂದಿನ ಹೋರಾಟ ಮಾಡಬಹುದು. ಈ ಮೂಲಭೂತ ಪ್ರಶ್ನೆಗಳಿಗೆ ವಾಯಿಸಿರ್ತದೆ. ಹಿಂದಕ್ಕೆ ಹೋಗಿ 15% ಇನ್ನೂ ಮಾದಿಗ ಸಮಾಜ ತುಳಿಬೇಕಾ? 35 ವರ್ಷದಿಂದ ಹೋರಾಟ ಮಾಡೋರು ಇನ್ನೂ 30 ವರ್ಷ ಹೋರಾಟ ಮಾಡಿ ಅಂತನಾ? ಹೀಗಾಗಿ ಸಿದ್ದರಾಮಯ್ಯನವ್ರಿಗೆ ಈ ಸಂದರ್ಭದಲ್ಲಿ ಒಂದು ವಿಚಾರನ ಬಹಳ ಸ್ಪಷ್ಟವಾಗಿ ನಿಮ್ ಗಮನಕ್ಕೆ ತರಲಿಕ್ಕೆ ಬಯಸ್ತೀವಿ. ತಾವು ಅಡ್ವೊಕೇಟ್ ಇದ್ದೀರಾ, ಕಾನೂನಾತ್ಮಕವಾಗಿ ಕೆಳಗಿಳಿಸಬೇಕು ಅಂತ ಅಂದ್ರೆ 15ಕ್ಕೆ ನೀವು ಕನ್ವರ್ಟ್ ಮಾಡಿದ್ರೆ ಲೀಗಲ್ ಇಂಪ್ಲಿಮೆಂಟ್ ಏನಿಲ್ಲ. ಹೈಕೋರ್ಟ್ ಹಂಗೆ ಹೇಳ್ತಾ ಇದೆ. ಅದಾದ್ಮೇಲೆ ಮತ್ತೆ ಆ ಕಡೆಗೆ ಹೋಗ್ತೀವಿ, ಅದೇ ಪರ್ಸೆಂಟೇಜ್ 15ಕ್ಕೆ ಸ್ಟ್ರಿಕ್ಟ್ ಮಾಡ್ತೀವಿ ಅಂತ ಹೋದ್ರೆ ಯಾವ ಕೋರ್ಟ್ ನಿಮ್ಗೆ ವಿರೋಧ ಮಾಡುತ್ತೆ? ಯಾವ ಕೋರ್ಟ್ ವಿರೋಧ ಮಾಡುತ್ತೆ? ಆಮೇಲೆ 5% 17 ಇಲ್ಲ ಅಂತ 20ಕ್ಕೆ ಹೋಗ್ಲಿ, ಸ್ವಾಗತ ಮಾಡ್ತೀವಿ ಅದನ್ನ ಆಮೇಲೆ ಚಾಲೆಂಜ್ ಮಾಡಿ. ಲೀಗಲ್ ಇಂಪ್ಲಿಮೆಂಟ್ ನೀವು ಅದನ್ನ ಜಾರಿ ಮಾಡಕ್ಕಾಗಲ್ಲ ಅಂತ ಅಂದ್ರೆ ಹೀಗೆ ಮಾಡಿ. ನಾನು ಹೈಕೋರ್ಟ್ ಏನ್ ಹೇಳಿದೆ, ಯಾವ ಪ್ರಕ್ರಿಯೆಗಳು ಜಾರಿ ಆಗಿದೆ ಅದೆಲ್ಲ ನಡೀಬಹುದು, ಸಬ್ಜೆಕ್ಟ್ ಟು ದ ಔಟ್ಕಮ್ ಆಫ್ ದ ಆನರಬಲ್ ಹೈಕೋರ್ಟ್ ರೆಡ್ ಪಿಟಿಷನ್ಸ್ ಅಂತ ಹೇಳಿದ್ದಾರೆ. ಎಲ್ಲ 17% ಮುಂದುವರ್ಸ್ಕೊಂಡು ಹೋಗಿ ನೋಡೋಣ ಕೋರ್ಟ್ ಏನ್ ತಗೊಳುತ್ತೆ. ಏನ್ ಡಿಸಿಷನ್ ತಗೊಂಡಿದೆ ಅಡ್ವರ್ಸ್ ಆಗ್ತದೆ ಅಂತ ಸುಪ್ರೀಂ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡೋದು. ತಮಿಳುನಾಡಲ್ಲಿ ಮಾಡ್ತಾ ಇಲ್ವಾ? ಮೋರ್ ದನ್ 50%. ಇಂದಿರಾಸಾನಿನಲ್ಲಿ ನಡೀತಾ ಇಲ್ಲ. ಇಂದಿರಾಸಾನಿ ಜಡ್ಜ್ಮೆಂಟ್ ಏನು ನಡೀತಾ ಇದೆ ಅಲ್ಲಿ? ಇನ್ನು 16 ರಾಜ್ಯಗಳ ಎಕ್ಸಾಂಪಲ್ ಕೊಡಬಲ್ಲೆ ನಾನು. ಎಲ್ಲ ಜಾರಿ ಮಾಡ್ತಾ ಇದ್ದಾರೆ. ನಾವು ಕರ್ನಾಟಕದಲ್ಲಿ ಮಾತ್ರ ಸ್ಪೆಷಲ್ ಆಗಿ ಒಂದು ಒಳ ಮೀಸಲಾತಿ ಜಾರಿ ಮಾಡೋದಕ್ಕೂ ಕರ್ನಾಟಕ ವಿಭಿನ್ನ, ಒಳ ಮೀಸಲಾತಿ ಅನ್ಯಾಯ ಮಾಡೋಕ್ಕೂ ಕೂಡ ಕರ್ನಾಟಕ ವಿಭಿನ್ನ. ಇದು ಯಾವ ಯುಗದಲ್ಲಿ ಇದೀವೋ, ಯಾವ ನಾಯಕರುಗಳ ಅಡಿನಲ್ಲಿ ಇದೀವೋ ನಾವು ಆಗಲೂ ಹೇಳ್ತಾ ಇದೀವಿ, ನಮಗೆ ಇಲ್ಲಿ ಪಕ್ಷ ನಾಯಕರುಗಳು ಯಾವುದು ಮುಖ್ಯ ಅಲ್ಲ. ದಯವಿಟ್ಟು ಮಾದಿಗ ಸಮಾಜಕ್ಕೆ ನ್ಯಾಯ ಒದಗಿಸುವಂತ ರೀತಿಯಲ್ಲಿ ಕಾನೂನನ್ನು ರಚನೆ ಮಾಡಿ. ನಾವು ಅಷ್ಟು ಸರಿ ಹೇಳ್ತೀವಿ. ಕನಿಷ್ಠ ಪಕ್ಷ ನಾವು ಸರಿ ಹೇಳ್ತೀವೋ ತಪ್ಪು ಹೇಳ್ತೀವೋ, ನಿಮ್ ಲಾ ಡಿಪಾರ್ಟ್ಮೆಂಟ್ ಅವ್ರನ್ನ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವ್ರನ್ನ, ಚೀಫ್ ಸೆಕ್ರೆಟರಿ ರಜನೀಶ್ ಅವ್ರ ಮುಂದೆ, ಶಾಲೆ ರಜನೀಶ್ ಅವ್ರ ಮುಂದೆ ಕೂರಿಸಿದೆ 1 ಗಂಟೆ ನಮಗೆ ಸಮಯ ಕೊಡಿ. ನಾವು ಹೇಳೋದು ಕಾನೂನು ಚೌಕಟ್ಟಿನಲ್ಲಿ ಅಳವಡಿಸ್ಬೋದೋ ಇಲ್ವೋ ಅನ್ನೋದನ್ನ ಆಮೇಲೆ ನೀವು ತೀರ್ಮಾನ ಮಾಡಿ. ನಿಮ್ಮ ಉದ್ದೇಶನೇ ಒಳ ಮೀಸಲಾತಿ ಜಾರಿ ಮಾಡಬಾರ್ದು ಅಂತ ಇರೋದ್ರಿಂದ ಇಷ್ಟೊಂದು ಕೆಲವು ಕಡೆ ಮಾಡಿಲ್ಲ, ಹುಡುಗರುಗಳು ಪರದಾಡ್ತಾ ಇದ್ದಾರೆ. ಆ ಮೈಸೂರು ಯೂನಿವರ್ಸಿಟಿನಲ್ಲಿ ಅಲ್ಲೊಂದು ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ಈ ನೇಮಕಾತಿ ಮಾಡ್ಕೊಳ್ಳೋದ್ರಲ್ಲಿ. ಆ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಅದನ್ನ ಜಾರಿ ಮಾಡಬೇಕಲ್ಲ ಅಂತ. ಅದರಲ್ಲಿ ಬರ್ತೀನಿ ಇನ್ನೊಂದ್ಸರಿ ಆ ವಿಚಾರನ ತಗೊಂಡು ತಮ್ಮ ಮುಂದೆ. ಹಾಗಾಗಿ ಈಗ ಸದ್ಯದಲ್ಲಿ ನಮಗೆ 17% ಬೇಡವಾ? ಆ ಪರ್ಸೆಂಟೇಜ್ ಡಿವೈಡ್ ಅನ್ನ 15ಕ್ಕೆ ಇಳಿಸಿ. ಬಟ್ ಒಳ ಮೀಸಲಾತಿ ಮಾತ್ರ ಇರಬೇಕು ಜಾರಿಗೆ, ಒಳ ಮೀಸಲಾತಿ ಮಾತ್ರ ಹೋಗ್ಬಾರ್ದು. ಪರ್ಸೆಂಟೇಜ್ ಸ್ಟ್ರಿಕ್ಟ್ ಮಾಡಿ 15%. ಯಾವ ಕೋರ್ಟ್ ಅಲ್ಲೂ ನಿಮಗೆ ಸಮಸ್ಯೆ ಆಗಲ್ಲ, ಯಾವುದೇ ಕಾರಣಕ್ಕೂ ಆಗಲ್ಲ. ನಾನು ದೊಡ್ಡ ಅಡ್ವೊಕೇಟ್ ಅಂತ ಹೇಳ್ಕೊಳ್ಳಲ್ಲ, ಬಟ್ ನನಗಿರೋಂಥ ಅಲ್ಪಜ್ಞಾನದಲ್ಲಿ ಯಾವ ಕೋರ್ಟಲ್ಲೂ ನಿಮಗೆ ಸಮಸ್ಯೆ ಆಗಲ್ಲ. ಅದನ್ನ ಸ್ಟ್ರಿಕ್ಟ್ ಮಾಡಿ ನೀವು 17 15%ಗೆ 6 6 5 ಅನ್ನೋದನ್ನ ಅದೆಷ್ಟು ಒಂದು 5.5 10 11 ಆಗಬೇಕು 4 ಅಂತ ಮಾಡ್ತಿರೋ, ಅಥವಾ ಇನ್ ಬೇರೆ ಪರ್ಮಿಟೇಷನ್ ಕಾಂಬಿನೇಷನ್ ಅಲ್ಲಿ ಮರ್ಜ್ ಮಾಡ್ತಿರೋ ಮಾಡಿ. ಸರ್ಕಾರಕ್ಕೆ ಬಿಡೋದು, ಯಾರಿಗೂ ಅನ್ಯಾಯ ಆಗೋದೇನು ಬೇಡ, ಎಲ್ರಿಗೂ ಒಳ್ಳೆದಾಗಲಿ. ದ ಬೆಸ್ಟ್ ಥಿಂಗ್ ವುಡ್ ಬಿ ಜಸ್ಟಿಸ್ ಸದಾಶಿವ ಆಯೋಗ ವರದಿಗಳು ಯಥಾವತ್ತಾಗಿ ಜಾರಿ ಮಾಡೋದು ಬೆಸ್ಟ್ ಆಪ್ಷನ್ ಇರುತ್ತೆ. ಇನ್ನು ಕೆಲವು ಅಲ್ಲಿ ಅಂಶಗಳಿಂದ ನೋಡಿದೆ ನಾನು ಈ ಲೆಟರ್ನಲ್ಲೂ ಕೂಡ, ಪರಿಸ್ಥಿತಿ ಜಾತಿನಲ್ಲಿ ಜಾತಿ ಹೆಸರಿಗೆನೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡಬೇಕು ಅಂತ ನಾವು ಸ್ವಾಗತ ಮಾಡ್ತೀವಿ. ಜಾತಿ ಹೆಸರಿನಲ್ಲೇ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡಬೇಕು ಅಂತ. ಆದರೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಹೇಳಿದ್ದಾರೆ, ಏಕೆ ಹೇಳಿ ಏನಲ್ಲಿ ಕೆಲವು ಇತರ ಜಾತಿಗಳು ಸೇರ್ಕೊಂಡ್ಬಿಟ್ಟಿದ್ದಾರೆ. ವಲಯ ಮಾದಿಗಳು ದೊಡ್ಡ ಸಂಖ್ಯೆ ಇದೆ, ಇತರ ಜಾತಿಗಳು ಸೇರ್ಕೊಂಡ್ಬಿಟ್ಟಿದ್ದಾರೆ. ಆ ಜಾತಿಗಳು 101 ಜಾತಿ ಒಳಗಡೆ ಇಲ್ಲ. ಅದನ್ನ ಹೆಂಗೆ ಹ್ಯಾಂಡಲ್ ಮಾಡೋದು? ಅದನ್ನ
ಅದನ್ನ ಮಾಡೋಕ್ಕಾಗಲ್ಲ. ನೀವು ಸೆಂಟರ್ಗೆ ಶಿಫಾರಸು ಮಾಡಬೇಕು, ಇಲ್ಲ ಸೇರ್ಕೊಂಡಿರುವಂಥ ಜಾತಿನ ಸೇರಿಸಿ ನಮ್ಮ 101 ಜಾತಿ ಪಟ್ಟಿಗೆ ಅಂತ ಅದು ಮಾಡಿ ಹೇಗೆ ಹೇಳಿದ್ರೆ ತೆಗಿಬೋದು. ಇವೆಲ್ಲ ಕಾನೂನಿನ ಇಂಟ್ರಿಕಸಿಸ್ಗಳು, ಅದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಿರುತ್ತದೆ. ಇವೆಲ್ಲ ನಿಧಾನಕ್ಕೆ ಚರ್ಚೆ ಮಾಡಿ ಮಾಡಂತ ವಿಚಾರ. ಅದಕ್ಕೆ ಕಮಿಷನ್ ರಚನೆ ಮಾಡಿದ್ದೀರಾ, ಸಮಯಕ್ಕೆ ಕಮಿಷನ್ ಮುಂದೆ ಬರ್ತವೆ ಇಂಥ ವಿಚಾರಗಳೆಲ್ಲ ಅದನ್ನು ತೀರ್ಮಾನ ಮಾಡಬಹುದು. ಆದರೆ ಒಂದು ಮಾತ್ರ ಹೇಳ್ತೀವಿ, ಈ ಯಾರ್ಯಾರ್ದೋ ಮಾತು ಕೇಳ್ಕೊಂಡು ಏನಾದರೂ ಒಳ ಮೀಸಲಾತಿ ಜಾರಿಯಾಗಕ್ಕೆ ಕಾನೂನು ಬಾಹಿರ ಒಂದೇನಾದರೂ ಉದಾಹರಣೆ ಕೊಟ್ಬಿಟ್ಟು ನಿಲ್ಲಿಸಿದ್ರೆ ಮತ್ತೊಂದ್ಸರಿ ಈ ಮಾದಿಗ ಸಮಾಜ ಬೀದಿಗೆ ದೊಡ್ಡ ಮಟ್ಟದಲ್ಲಿ ಇಳಿತೀವಿ. ಯಾಕೆಂತಂದ್ರೆ ನಿಮಗೆ ಒಳ ಮೀಸಲಾತಿ ಜಾರಿ ಮಾಡೋಕ್ಕೆ ಎಲ್ಲಾ ತರದ ಕಾನೂನಲ್ಲಿ ಅವಕಾಶ ಇದ್ರೂ ಸಹ ನೀವು ಯಾವ್ದಾದ್ರು ಕುಂಟು ನೆಪ ಹೇಳ್ಕೊಂಡು ಈ ಸಮಾಜಕ್ಕೆ ಅನ್ಯಾಯ ಮಾಡೋಕ್ಕೆ ಏನಾದ್ರು ಮುಂದೆ ಹೆಜ್ಜೆ ಇಟ್ರೆ ಅದನ್ನಂತೂ ಸಹಿಸಲ್ಲ. ನಾವೊಂದು ಬೀದಿಗೆ ಇಲ್ಲಿವರೆಗೂ ಮಾಡಿ ತೋರಿಸಿದ್ವಿ. ರಾಜ್ಯ ಇಷ್ಟು ವರ್ಷಗಳು ಕಂಡಿರಲಿಲ್ಲ. ಆ ರೀತಿ ಎಲ್ಲ ಸಮಾಜದ ಮೂಲೆ ಇರುವಂತ ನಾಯಕರುಗಳೇ ಮಾದಿಗ ಸಮಾಜದವರು ಒಳ ಮೀಸಲಾತಿನ ವಿಚಾರವಾಗಿ ಯಾವ ರೀತಿ ಹೋರಾಟ ಮಾಡಿದ್ರು ಅನ್ನೋದು ಸರ್ಕಾರ ಮುಂದೆ ಇದೆ. ಮತ್ತೊಂದು ಸರಿ ಬೀದರ್ ಟು ಚಾಮರಾಜನಗರದಲ್ಲಿರುವಂಥ ಎಲ್ಲ ಹೋರಾಟಗಾರರು, ಎಲ್ಲ ಸ್ಟೂಡೆಂಟ್ಸು, ಎಲ್ಲ ಅಡ್ವೊಕೇಟ್ಸ್ಗಳು ಸೇರಿ ಮತ್ತೊಂದ್ಸರಿ ಸರ್ಕಾರದ ವಿರುದ್ಧ ಮತ್ತೆ ಹೋರಾಟ ಮಾಡಬೇಕಾಗತ್ತೆ. ಹಾಗಾಗಿ ಒಳ ಮೀಸಲಾತಿದ್ದು ಫೈನಲ್ ಆಗಿ 17 ಬೇಡವಾ 15 ಇಳಿಸಿ. ಆ ಕೋರ್ಟ್ ಎಲ್ಲ ಕ್ಲಿಯರ್ ಆದ ತಕ್ಷಣ 17 ತಗೊಂಡೋಗಿ, ಇಲ್ಲ ಇನ್ನೂ ಜಾಸ್ತಿ ಮಾಡಿ 20 ತಗೊಂಡೋಗಿ, ಅದು ನಾಟ್ ಪ್ರಾಬ್ಲಮ್. ಬಟ್ ಒಳ ಮೀಸಲಾತಿ ಮಾತ್ರ ಪ್ರಸ್ತುತ ಜಾತಿ ಒಳಗಡೆ ಜಾರಿ ಆಗಿರಲೇಬೇಕು ಅನ್ನೋಂಥದ್ದು ಈ ಸಂದರ್ಭದಲ್ಲಿ ಸಮಾಜದ ಪರವಾಗಿ ಈ ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಜೈ ಮಾದಿಗ. ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.